ಶ್ರೀ ಕ್ಷೇತ್ರ ಉಳವಿ ಜಾತ್ರೆ ಮುಗಿಸಿ ಬರುವ ಯಾತ್ರಾರ್ಥಿಗಳಿಗೆ ಆಸರೆಯಾಗುತ್ತಿರುವ ದಾಂಡೇಲಿಯ ಶ್ರೀ ಮೃತ್ಯುಂಜಯ ಮಠ. ಶ್ರೀ ಕ್ಷೇತ್ರ ಉಳವಿ ಜಾತ್ರೆಗೆ ಆಗಮಿಸುವ ಯಾತ್ರಾರ್ಥಿಗಳು ಮತ್ತು ಜಾತ್ರೆ ಮುಗಿಸಿ ಬರುವ ಯಾತ್ರಾರ್ಥಿಗಳಿಗೆ ದಾಂಡೇಲಿಯ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠವು ಪ್ರತಿ ವರ್ಷದಂತೆ ಈ ವರ್ಷವೂ ಯಾತ್ರಾರ್ಥಿಗಳಿಗೆ ತಮ್ಮ ಎತ್ತುಗಳ ಸಹಿತ ಉಳಿದುಕೊಳ್ಳಲು ಸಕಲ ವ್ಯವಸ್ಥೆಯನ್ನು ಮಾಡುವ ಮೂಲಕ ಗಮನ ಸೆಳೆದಿದೆ. ನಿನ್ನೆ ಶ್ರೀ ಉಳವಿ ಚೆನ್ನಬಸವಣ್ಣನ ಮಹಾರಥೋತ್ಸವ ನಡೆದ ಬಳಿಕ ಶ್ರೀ ಸ್ವಾಮಿ ಸನ್ನಿಧಿಗೆ ತೆರಳಿರುವ ಭಕ್ತರು ನಿನ್ನೆಯಿಂದಲೇ ಹಿಂದಿರುಗಿ ಬರುತ್ತಿದ್ದಾರೆ. ಹೀಗೆ ಬರುವ ಭಕ್ತರಿಗೆ ಹಾಗೂ ಅವರ ಎತ್ತುಗಳು ಮತ್ತು ಚಕ್ಕಡಿ ಗಾಡಿಗಳಿಗೆ ವಿಶ್ರಾಂತಿಯನ್ನು ಪಡೆಯಲು ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಸುಮಾರು 5-6 ಎಕರೆ ವಿಸ್ತೀರ್ಣದಲ್ಲಿರುವ ಮೃತ್ಯುಂಜಯ ಮಠದ ಆವರಣದಲ್ಲಿ ಎಲ್ಲಿ ನೋಡಿದರೂ ಶ್ರೀ ಉಳವಿಯ ಯಾತ್ರಾರ್ಥಿಗಳು ಮತ್ತು ಚಕ್ಕಡಿ ಗಾಡಿಗಳು ಹಾಗೂ ಎತ್ತುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಶುಕ್ರವಾರವೂ ಸಂಜೆ 5:30 ಗಂಟೆ ಸುಮಾರಿಗೆ ಕಂಡುಬಂದಿದೆ. ಹೀಗೆ ಬಂದ ಭಕ್ತರಿಗೆ ಸ್ಥಳೀಯ ಮುರುಗೋಡು ಗೆಳೆಯರ ಬಳಗವು ಅನ್ನ ದಾಸೋಹವನ್ನು ಕೈಗೊಂಡಿದೆ.